ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಾಸನದಲ್ಲೂ ಕೂಡ ಮಳೆ ತಂದಂತ ಅವಾಂತರ ಅಷ್ಟಿಷ್ಟಲ್ಲ, ರಸ್ತೆ ಕಾಣದೆ ಮೀನು ತುಂಬಿದಂತ ಲಾರಿ ಪಲ್ಟಿ ಆಗ್ಬಿಟ್ಟಿದೆ. ಸಕಲೇಶಪುರ ತಾಲೂಕು ರಾಟೆ ಮನೆ ಬಳಿ ಈ ಅಪಘಾತ ಸಂಭವಿಸಿದೆ. ಒಂದ್ ಕಡೆ ಪ್ರಯಾಣ ಬೆಳೆಸುವಂತ ವೆಹಿಕಲ್ಸ್ ಅಪಘಾತಕ್ಕೀಡಾಗ್ತಾ ಇವೆ, ಮತ್ತೊಂದ್ ಕಡೆ ಲೋಡೆಡ್ ಲಾರಿ, ಲೋಡೆಡ್ ವೆಹಿಕಲ್ಸ್ ಕೂಡ ಅಪಘಾತಕ್ಕೀಡಾಗ್ತಾ ಇರೋದು. ಸಕಲೇಶಪುರ ತಾಲೂಕು ರಾಟೆ ಮನೆ ಬಳಿ ಅಪಘಾತ ಆಗಿದೆ. ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಲಾರಿ ಇದು, ಮೀನು ತುಂಬಿದಂಥ ವೆಹಿಕಲ್ ಇದು. ರಸ್ತೆಯಲ್ಲಿ ಕಡಿಮೆ ವಾಹನ ಸಂಚಾರದಿಂದಾಗಿ ದೊಡ್ಡ ದುರಂತ ತಪ್ಪಿದೆ. ಇಲ್ಲಾಂದ್ರೆ ವೆಹಿಕಲ್ಸ್ ಜಾಸ್ತಿ ಓಡಾಡ್ತಾ ಇದ್ರೆ, ವೆಹಿಕಲ್ಸ್ ವಾಹನಗಳ ದಟ್ಟಣೆ ಹೆಚ್ಚಿತ್ತು ಅಂದ್ರೆ ಇಂಥ ಅಪಘಾತ ಆದಂಥ ಸಂದರ್ಭದಲ್ಲಿ ಸರಣಿ ಅಪಘಾತಗಳು ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ, ಸಾವು ನೋವು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಬಟ್ ಅಲ್ಲಿ ಸಂಚಾರ ಹೆಚ್ಚಾಗಿರಲಿಲ್ಲ, ವಾಹನಗಳು ಹೆಚ್ಚಾಗಿ ಓಡಾಡ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ. ಹಾಗಾಗಿ ದೊಡ್ಡದಾಗಿ ಆಗಬೇಕಾದಂಥ ದುರಂತ ಚಿಕ್ಕದಾಗೆ ಆಗಿದೆ. ಅಂದರೆ ಲಾರಿ ಪಲ್ಟಿಯಾಗಿ ಬಿದ್ದಿದೆ, ಬಟ್ ಯಾವುದೇ ಪ್ರಾಣಾಪಾಯಗಳು ಸಂಭವಿಸಿಲ್ಲ. ಈ ಲಾರಿ ಪಲ್ಟಿ ಆಗಿರೋದ್ರಿಂದ ಅಥವಾ ಮತ್ಯಾವುದೋ ಸರಣಿ ಅಪಘಾತ, ಮತ್ಯಾರಿಗೋ ತೊಂದರೆ, ಆ ಥರ ತೊಂದರೆಗಳಾಗಿಲ್ಲ. ಹಾಸನದಲ್ಲಿ ಮಳೆಯಿಂದಾಗಿ ಏನೇನು ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದಾವೆ ನೀವು ಗಮನಿಸ್ತಾ ಇದ್ದೀರಾ. ಮೀನು ತುಂಬಿದಂಥ ಲಾರಿ ಪಲ್ಟಿ ಆಗಿಬಿಟ್ಟಿದೆ. ರಸ್ತೆ ಕಾಣದೆ ಈ ರೀತಿಯಾಗಿ ನಿಯಂತ್ರಣ ಕಳ್ಕೊಂಡು ಪಲ್ಟಿಯಾಗಿ ಬಿದ್ದಿರೋದು. ಸಕಲೇಶಪುರ ತಾಲೂಕು ರಾಟೆ ಜಾಗದ ಬಳಿ, ಆ ಪ್ರದೇಶದ ಬಳಿ ಆಗಿರುವಂಥ ಘಟನೆ ಅಪಘಾತ ಆಯಿತು. ಲಾರಿಯಲ್ಲಿ ಮೀನು ತುಂಬ್ಕೊಂಡು ಹೋಗ್ತಾ ಇದ್ರು. ಮಂಗಳೂರಿನಿಂದ ಬೆಂಗಳೂರು ಕಡೆ ಹೋಗ್ತಾ ಇದ್ದಂಥ ಲಾರಿ ಇದಾಗಿತ್ತು. ನಿಯಂತ್ರಣ ಕಳ್ಕೊಂಡು ಪಲ್ಟಿ ಆಗಿದೆ. ಯಾವುದೇ ಪ್ರಾಣಾಪಾಯಗಳು ಸಂಭವಿಸಿಲ್ಲ. ಆದರೆ ನೋಡಿ, ವ್ಯಾಪಾರಕ್ಕೆ ಅಂತ ಹೋಗ್ತಾ ಇದ್ದಂಥ ಲಾರಿ, ಅದರಲ್ಲಿ ಮೀನುಗಳು ತುಂಬಿದ್ವು, ಆದರೆ ಪಲ್ಟಿಯಾಗಿ ಬಿದ್ದುಬಿಟ್ಟಿದೆ. ವಿವಿಧ ಜಿಲ್ಲೆಗಳಲ್ಲಿ ಇದೇ ರೀತಿ ಅವಾಂತರ ಸೃಷ್ಟಿ ಆಗ್ತಾ ಇರೋದು. ಎಷ್ಟೇ ಮುಂಜಾಗ್ರತೆಯನ್ನು ವಹಿಸಿ, ಎಷ್ಟೇ ನಿಧಾನವಾಗಿ ವೆಹಿಕಲ್ಸನ್ನು ಚಲಾಯಿಸಿದ್ರೂ ಕೂಡ ಇಂಥ ಅಪಘಾತಗಳು ಆಗೇ ಆಗುತ್ತೆ. ಕೆಲವೊಂದು ಟೈಮು ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ನಿಯಂತ್ರಣ ತಪ್ಪಿ ಅಪಘಾತಗಳಾಗುತ್ತೆ. ಇನ್ನೂ ಕೆಲವೊಂದು ಟೈಮು ಸ್ಕಿಡ್ ಆಗಿ ಟೂ ವೀಲರ್ ಅಪಘಾತಕ್ಕೀಡಾಗುತ್ತೆ. ಇನ್ನು ಕೆಲವೊಂದು ಟೈಮ್ ಈ ಲೋಡೆಡ್ ಲಾರಿಗಳಿರ್ಬೋದು ಅಥವಾ ಹೆವಿ ವೆಹಿಕಲ್ಸ್ ಏನಿರ್ತವೆ ಅವು ಕೂಡ ಅಪಘಾತಕ್ಕೀಡಾಗ್ತವೆ. ಚಿಕ್ಕಮಗಳೂರು ಇರ್ಬೋದು, ಹಾಸನ, ಸಕಲೇಶಪುರ ಸೇರಿದಂತೆ ಬೇರೆ ಬೇರೆ ಕಡೆ ಇಂಥ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಮಳೆಯ ಮುನ್ಸೂಚನೆ ಕೊಡ್ತಾ ಇದೆ ಈಗಾಗಲೇ ಹವಾಮಾನ ಇಲಾಖೆ. ಹಾಗಿದ್ರೂ ಕೂಡ ಅನೇಕರು ಈ ಥರ ನೀರು ತುಂಬಿದಂಥ ರಸ್ತೆಗಳಲ್ಲಿ ಹೋಗೋದಕ್ಕೆ ಸಾಹಸ ಮಾಡ್ತಾರೆ. ಅಂಥ ಸಂದರ್ಭದಲ್ಲೂ ಅಪಘಾತಗಳಾಗ್ತವೆ. ಇನ್ನು ಕೆಲವರು ವ್ಯಾಪಾರ ವಹಿವಾಟಿಗೆ ಅಂತ ಹೋಗ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲೂ ಇಂಥ ಅಪಘಾತಗಳು ಸೃಷ್ಟಿ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಒಂದು ಕಡೆ ಚಿಕ್ಕಮಗಳೂರಿನಲ್ಲಿ 2 ಅಪಘಾತಗಳಾಗಿದೆ, ಮತ್ತೊಂದು ಕಡೆ ಹಾಸನದಲ್ಲೂ ಕೂಡ ಮೀನು ತುಂಬಿದಂಥ ಲಾರಿ ಪಲ್ಟಿ ಆಗಿದೆ. ಮಳೆಯಿಂದಾಗಿ ಅನೇಕ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಜನರು ಏನು ಹೇಳ್ತಾರೆ? ಸದ್ಯ ಅಪಘಾತದಲ್ಲಿ ಯಾವುದೇ ಸಾವು ನೋವು ಆಗಿಲ್ಲ ಅಂತ ಅನ್ಕೋತೀನಿ. ಸೌಖ್ಯ, ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಎಡಬಿಡದೆ ಸುರಿತಾ ಇದೆ. ಹಾಗಾಗಿ ಹಾಸನ ಜಿಲ್ಲೆಯ ಸುಮಾರು 6 ತಾಲೂಕಿನಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರ್ತಕ್ಕಂಥದ್ದು. ಸಕಲೇಶಪುರ, ಆಲೂರು, ಅರಕಲಗೂಡು, ಹಾಸನ ತಾಲೂಕಿನಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಇಂದು ಬೆಳಿಗ್ಗೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ರಾಟೆ ಮನೆ ಬಳಿ ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಿದ್ದಂತಹ ಲಾರಿ ಏನಿದೆ, ಅಂದ್ರೆ ಮೀನನ್ನು ತುಂಬಿಕೊಂಡು ಬರ್ತಿದ್ದಂತಹ ಲಾರಿ ಸದ್ಯಕ್ಕೆ ಪಲ್ಟಿ ಆಗಿರ್ತಕ್ಕಂತಹ ದೃಶ್ಯಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಭಾರಿ ಮಳೆ ಹಿನ್ನೆಲೆಯಲ್ಲಿ ಸಾಕಷ್ಟು ಲಾರಿ ಪಲ್ಟಿ ಆಗಿದೆ. ಒಂದ್ ಕಡೆ ಅದೃಷ್ಟವಶಾತ್ ಚಾಲಕನಿಗೆ ಸಣ್ಣ ಪುಟ್ಟ ಗಾಯ ಆದ್ರೆ ಮತ್ತೆ ಎಲ್ಲರೂ ಕೂಡ ಪಾರಾಗಿದ್ದಾರೆ ಅನ್ನೋದು ಒಂದು ಕಡೆ ಮಾಹಿತಿ. ಇನ್ನೊಂದು ಕಡೆ ಚಿಕ್ಕಮಗಳೂರಿನಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಬೆಳ್ಳಂಬೆಳಿಗ್ಗೆ ಅಂದ್ರೆ ಹೇಮಾವತಿ ನದಿಗೆ ಬಿದ್ದಂತಹ ಕಾರನ್ನ ಅಂದ್ರೆ ಹಗ್ಗ ಕಟ್ಟಿ ಹೊರ ತೆಗೆಯಲು ಸಾಕಷ್ಟು ಸಾಹಸ ಮಾಡ್ತಾ ಇರುವಂತಹ ದೃಶ್ಯಗಳು TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಚಿಕ್ಕಮಗಳೂರಿನ ರಾಷ್ಟ್ರೀಯ ಹೆದ್ದಾರಿ 73 ಬಣಕಲ್ ಸಮೀಪದ ರಾಮಣ್ಣ ಗಂಡಿ ಬಳಿ ಘಟನೆ ಕೂಡ ಈಗಾಗಲೇ ನಡೆದಿರುವಂತದ್ದು. ಅಲ್ಲಿದ್ದಂತಹ ಜನರು, ಸ್ಥಳೀಯರು ಟ್ರ್ಯಾಕ್ಟರ್ ಮೂಲಕ ಕಾರನ್ನು ಹೊರತೆಗೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ 4 ಜನ ಏನಿದ್ದಾರೆ, 4 ಜನ ಕಾರ್ನಲ್ಲಿದ್ದಂಥವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದು ಸದ್ಯಕ್ಕೆ ಈಗಾಗಲೇ ಬಂದಿರುವಂತಹ ಮಾಹಿತಿ. ಸೌಖ್ಯ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ.